ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಅಕ್ಕಿನ ಉಪಯೋಗ ಮಾಡಿ ರುಚಿಕರವಾಗಿ ಆರೋಗ್ಯಕರವಾಗಿ ಎಣ್ಣೆ ಬೆಣ್ಣೆ ತುಪ್ಪನ ಉಪಯೋಗ ಮಾಡದೆ ಸಿಹಿ ರೆಸಿಪಿ. 1 ಗ್ಲಾಸಷ್ಟು ಅಕ್ಕಿ ತರಿ, ಮನೆಯಲ್ಲಿ ಮಾಡಿಟ್ಕೊಂಡಿರೋದೆ ಹೋಮ್ ಮೇಡ್ ಅಕ್ಕಿ ತರಿ. ಇದು ರೆಡಿಮೇಡ್ ಕೂಡ ಸಿಗುತ್ತೆ ಅಂಗಡಿಗಳಲ್ಲಿ, ಇಡ್ಲಿ ರವೆ ಸಿಗುತ್ತೆ, ಅದರಲ್ಲಿ ಕೂಡ ಮಾಡ್ಕೋಬೋದು. ಆದರೆ ಹೋಮ್ ಮೇಡ್ ಅಕ್ಕಿ ತರಿಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 1 ರಿಂದ 2 ಸಲ ಈ ಅಕ್ಕಿ ತರಿನ ಚೆನ್ನಾಗಿ ತೊಳಿಬೇಕು. ತೊಳೆದಿದ್ದಾಗಿದೆ. ತೊಳೆದಿರೋ ನೀರನ್ನ ತೆಗೆದಿದ್ದೀನಿ. ಇದಕ್ಕೆ ಸುಮಾರು ಒಂದು 50 ml ಅಷ್ಟು ಹಾಲಲ್ಲಿ ಕೇಸರಿ ದಾಳನ ಹಾಕಿಟ್ಟಿದ್ದೆ, ನೆನೆಸಿಟ್ಟಿದ್ದೆ. ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು 10 ರಿಂದ 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು, ನೆನೆಯಕ್ಕೆ ಬಿಡಬೇಕು. 10 ರಿಂದ 15 ನಿಮಿಷ ಆದಮೇಲೆ ಚೆನ್ನಾಗಿ ನೆಂದಿದೆ, ನೀರೆಲ್ಲ ಹೀರಿದೆ. ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಲೇ ಇದನ್ನು ರುಬ್ಕೋಬೇಕು. ತೆಳುವಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ. ಇದು ಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ. ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿನ ಫುಲ್ ಉಪಯೋಗ ಮಾಡಿದ್ದೀನಿ, ತುರಿದು ಉಪಯೋಗ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 2 ಏಲಕ್ಕಿ, ಸಕ್ಕರೆ 3 ರಿಂದ 4 ಟೇಬಲ್ ಸ್ಪೂನಷ್ಟು. ಸಕ್ಕರೆಗೆ ಬದಲಾಗಿ ಬೆಲ್ಲ ಕೂಡ ಉಪಯೋಗ ಮಾಡ್ಬೋದು. ಮುಚ್ಚಳನ ಮುಚ್ಚಿ ನುಣ್ಣಗೆ ರುಬ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ತಿರುಳ್ಕೋಬೇಕು, ಕಲಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಹಗುರಾಗುತ್ತೆ ಚೆನ್ನಾಗಿ ಕಲಿಸ್ತಾ ಇದ್ದರೆ. ಆ ರೀತಿ ಆಗೋವರೆಗೂ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾಗಿದೆ. ಬಟ್ಲೆಗಳಿಗೆ ತುಪ್ಪನ ಸವರ್ತಾ ಇದ್ದೀನಿ. ಇಡ್ಲಿ ಥರ ಕೂಡ ಇಡ್ಲಿ ಪ್ಲೇಟ್ಗಳಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ಈ ಡೈರೆಕ್ಟಾಗಿ ಬಟ್ಲಲ್ಲಿ ಮಾಡಿಕೊಂಡ್ರೆ ಸರ್ವ್ ಮಾಡೋವಾಗ ಈಸಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಬಟ್ಲನ್ನ ಉಪಯೋಗ ಮಾಡ್ತಾಯಿದ್ದೀನಿ. ಇದನ್ನು ಸ್ಟೀಮ್ ಮಾಡ್ಕೋಬೇಕು 15 ನಿಮಿಷ ಹೈ ಫ್ಲೇಮ್ನಲ್ಲಿ. ಹಬೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ಮೃದುವಾಗಿ ಚೆನ್ನಾಗಿ ಬರುತ್ತೆ ಇದು. ಮತ್ತಷ್ಟು ನಿಮಗೆ ಮೃದುವಾಗಿ ಬರಬೇಕನ್ನಂಗಿದ್ರೆ ಇದಕ್ಕೆ ಅಡುಗೆ ಸೋಡಾನೋ ಅಥವಾ ಸ್ವಲ್ಪ ಇನೋ ಪೌಡರ್ನ ಸೇರಿಸ್ಕೋಬೋದು. ನೋಡಿ, ಸಾಕಷ್ಟು ಮೃದುವಾಗಿದೆ. ಏನು ಅಡುಗೆ ಸೋಡಾ ಆಗಲಿ ಇನೋ ಪೌಡರ್ನ ಹಾಕ್ಕೊಳ್ತೆ. ತೆಂಗಿನಕಾಯಿ ಕ್ವಾಂಟಿಟಿ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ. ಇದ್ರ ಮೇಲೆ ಗಟ್ಟಿಯಾಗಿರೋ ಬಾದಾಮಿ ಹಾಲು. ಮೊದಲು ಫುಲ್ ಕ್ರೀಮ್ ಮಿಲ್ಕ್ನ ಕಾಯಿಸ್ಕೊಂಡು, ಹಾಲನ್ನ ಕಾಯಿಸ್ಕೊಂಡು ಅದಕ್ಕೆ ಬಾದಾಮಿ ಪುಡಿನ ಸೇರಿಸ್ಕೊಂಡು ಆಮೇಲೆ ಉಪಯೋಗ ಮಾಡ್ತಾಯಿದ್ದೀನಿ. ರೆಡಿಮೇಡ್ ಬಾದಾಮಿ ಪುಡಿ ಮಾರ್ಕೆಟಲ್ಲೆಲ್ಲ ಸುಲಭವಾಗಿ ಸಿಗುತ್ತೆ. ನಾನು ಉಪಯೋಗ ಮಾಡಿರೋದು ರೆಡಿಮೇಡ್ ಬಾದಾಮಿ ಪುಡಿನೇ. ಹಾಲು ಹಾಕ್ಕೊಂಡ್ಮೇಲೆ 1 ರಿಂದ 1.5 ಅವರ್ ಫ್ರಿಡ್ಜಲ್ಲಿ ಇಟ್ಬಿಡಿ, ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮುಂದೆ ರಸಮಲೈ ಆಗಲಿ ಬೇರೆ ಸ್ವೀಟ್ಗಳಾಗಲಿ ಬರೋದೇ ಇಲ್ಲ. ಯಾಕಂದರೆ ಇದರಲ್ಲಿ ಜಾಸ್ತಿ ಕ್ಯಾಲರೀಸ್ ಕೂಡ ಇಲ್ಲ. ಎಣ್ಣೆ ಬೆಣ್ಣೆ ತುಪ್ಪ ಪನ್ನೀರು ಏನೂ ಉಪಯೋಗ ಮಾಡಿಲ್ಲ. ಆರೋಗ್ಯಕರವಾಗಿರೋ ರೀತಿಯಲ್ಲಿ ತಯಾರಿ ಮಾಡಿರೋದು, ಪ್ರಿಪೇರ್ ಮಾಡಿರೋದು. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.